ರೇಡ್ ಅಂತ ವರ್ಡ್ ನೀವು ಹೇಳಬಾರ್ದು. ಈಗ ಏನಾಗಿದೆ, 2014ಇಂದ 18ವರೆಗೂ ಬೋರ್ವೆಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲು ಮಾಡಿ ನಮ್ಮ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದರು. ಅವರಿಗೆ ದಾಖಲೆಗಳನ್ನು ಕೂಡ ಕೊಡಲಾಗಿತ್ತು. ಇನ್ನೂ ಹೆಚ್ಚುವರಿಯಾಗಿ ದಾಖಲೆ ಬೇಕು ಅಥವಾ ವೆರಿಫಿಕೇಷನ್ ಬೇಕು ಅಂತ ದೃಷ್ಟಿಯಿಂದ ಅವರು ಸರ್ಚ್ ವಾರೆಂಟ್ ಮೇಲೆ ಅಲ್ಲಿ ಬಂದರು. ಸರ್ಚಿಂಗ್ ದ ಡಾಕ್ಯುಮೆಂಟ್ನಲ್ಲಿ ಬರ್ತಕ್ಕಂಥ ಮಂದಿ ಒಂಥರ ಅಕ್ಯೂಸ್ಡು, ವಿಟ್ನೆಸ್ಸು ಇತ್ಯಾದಿನೂ ಇರ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಗೆ ಹೆಚ್ಚುವರಿ ಅವರಿಗೆ ಈಗಾಗಲೇ ಕೊಡ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹೆಚ್ಚುವರಿಯಾಗಿ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಇದ್ದರೆ ಅವರು ಕೂಡ ಕೊಡ್ತೀವಿ. ಅವ್ರಿಗೆ ಕ್ಯಾನ್ ಚೆಕ್ ಅಪ್. ನಮಗೆ 11:30 ಗಂಟೆಗೆ ಪ್ರಹ್ಲಾದ್ ಫೋನ್ ಮುಖಾಂತರ ಮಾತಾಡಿದರು. ನಾವು ಯಾವುದೊಂದು ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ, ಅದಕ್ಕೆ ನಾವು ಕೂಡ ಕಾಪ್ರೇಟ್ ಮಾಡ್ತೀವಿ, ಅವರು ನಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆ ಅಂತ ಹೇಳಿದರು. ಆಯಿತು, ಆ ಸರ್ಚ್ ವಾರೆಂಟ್ ಆಧಾರದ ಮೇಲೆ ನಿಮಗೆ ಪವರ್ ಇದೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ ಪಡೀರಿ ಅಂತ ಹೇಳಿದ್ವಿ. ಅದು ನಮಗೆ ಗೊತ್ತಿಲ್ಲ. ಅವರಿಗೆ ಕೇಸ್ ನಂಬರ್ನಲ್ಲಿ ಡಿಟೇಲ್ಸ್ ಏನು ಅವರು ಶೇರ್ ಮಾಡಲ್ಲ. ಸೊ ನಮ್ಮನ್ನು ಕೂಡ ಸರ್ಚ್ ವಾರೆಂಟ್ ನಮಗೂ ಕೂಡ ನಾನು ನೋಡಲಿಕ್ಕೆ ಆಗಿಲ್ಲ. ಇಟ್ ವಾಸ್ ಸರ್ವ್ಡ್ ಆನ್ ಮಿಸ್ಟರ್ ಪ್ರಹ್ಲಾದ್. ಆ ಸರ್ಚ್ ವಾರೆಂಟ್ದು ನಾವು ಕಾಪಿ ತರಿಸ್ಕೊಡ್ತೀವಿ. ಅದರಲ್ಲಿ ಏನು ಯಾವ ಕೇಸ್ ನಂಬರ್ ಇದೆ, ಆ ಕೇಸ್ ನಂಬರ್ಗೆ ಸಂಬಂಧಪಟ್ಟಂತೆ ಅವರು ಏನು ದಾಖಲೆ ತಗೊಂಡು ಹೋಗ್ತಾರೆ, ವಿ ಆರ್ ವಿಲ್ಲಿಂಗ್ ಟು ಗಿವ್ ದ ದಾಖಲೆ. ನೀವು ಏನೇನು ಯಾವ್ಯಾವುದು ವಿಚಾರಕ್ಕೆ ಬಂದರೆ ನಮಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಉತ್ತರನೂ ಕೂಡ ಕೊಡುವುದಿಲ್ಲ. ಯಾವ ಕೇಸ್ ಅವರು ದಾಖಲೆ ಮಾಡ್ಕೊಂಡು ಬಂದಿದ್ದಾರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದರೆ ಅದು ನಾವು ಅವರಿಗೆ ಕಾಪರೇಟ್ ಮಾಡಿ ಕೊಡುವುದು, ತೋರಿಸುವುದು ನಮ್ಮ ಜವಾಬ್ದಾರಿ ಇದೆ. ಅವರು ತಗೊಂಡು ಹೋಗ್ತಾರೆ, ನಮಗೆ ಲಿಸ್ಟ್ ಮಾಡಿ ಕೊಡ್ತಾರೆ, ಈ ಡಾಕ್ಯುಮೆಂಟ್ಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೋಗಿದ್ದೇವೆ, ಆ ಕೇಸ್ನಲ್ಲಿ ಏನಿದೆ ಅದು ನಮಗೆ ಸೂಚನೆ ಕೊಟ್ಟರೆ ಪರವಾಗಿಲ್ಲ, ಸೂಚನೆ ಕೊಟ್ಟಿಲ್ಲ ನಮಗೆ ಒಂದು ದಾಖಲೆ ಇರುತ್ತೆ, ಈ ಕೇಸ್ ನಂಬರ್ನಲ್ಲಿ ಈ ಡಾಕ್ಯುಮೆಂಟ್ ತಗೊಂಡು ಹೋಗಿದ್ದಾರೆ. ನಾಳೆ ದಿವಸ ಆ ಕೇಸ್ನಲ್ಲಿ ಏನಿತ್ತು ಅವ್ರಿಗೆ ಗೊತ್ತಿರುತ್ತದೆ. ಆ ಕೋರ್ಟ್ ಮುಂದೆ ಹೋಗ್ತಾರೆ, ಆ ಕೋರ್ಟ್ ಮುಂದೆ ಆ ಕೇಸ್ನಲ್ಲಿ ಏನು ಐಟಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ತಗೊಂಡು ಹೋಗ್ಬೇಕು ಅವರು. ರೇಡ್ ಅಂತ ವರ್ಡ್ ನೀವು ಹೇಳಬಾರ್ದು. ಈಗ ಏನಾಗಿದೆ, 2014ಇಂದ 18ವರೆಗೂ ಬೋರ್ವೆಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲು ಮಾಡಿ ನಮ್ಮ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದರು. ಅವರಿಗೆ ದಾಖಲೆಗಳನ್ನು ಕೂಡ ಕೊಡಲಾಗಿತ್ತು. ಇನ್ನೂ ಹೆಚ್ಚುವರಿಯಾಗಿ ದಾಖಲೆ ಬೇಕು ಅಥವಾ ವೆರಿಫಿಕೇಷನ್ ಬೇಕು ಅಂತ ದೃಷ್ಟಿಯಿಂದ ಅವರು ಸರ್ಚ್ ವಾರೆಂಟ್ ಮೇಲೆ ಅಲ್ಲಿ ಬಂದರು. ಸರ್ಚಿಂಗ್ ದ ಡಾಕ್ಯುಮೆಂಟ್ನಲ್ಲಿ ಬರ್ತಕ್ಕಂಥ ಮಂದಿ ಒಂಥರ ಅಕ್ಯೂಸ್ಡು, ವಿಟ್ನೆಸ್ಸು ಇತ್ಯಾದಿನೂ ಇರ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಗೆ ಹೆಚ್ಚುವರಿ ಅವರಿಗೆ ಈಗಾಗಲೇ ಕೊಡ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹೆಚ್ಚುವರಿಯಾಗಿ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಇದ್ದರೆ ಅವರು ಕೂಡ ಕೊಡ್ತೀವಿ. ಅವ್ರಿಗೆ ಕ್ಯಾನ್ ಚೆಕ್ ಅಪ್. ನಮಗೆ 11:30 ಗಂಟೆಗೆ ಪ್ರಹ್ಲಾದ್ ಫೋನ್ ಮುಖಾಂತರ ಮಾತಾಡಿದರು. ನಾವು ಯಾವುದೊಂದು ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ, ಅದಕ್ಕೆ ನಾವು ಕೂಡ ಕಾಪ್ರೇಟ್ ಮಾಡ್ತೀವಿ, ಅವರು ನಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆ ಅಂತ ಹೇಳಿದರು. ಆಯಿತು, ಆ ಸರ್ಚ್ ವಾರೆಂಟ್ ಆಧಾರದ ಮೇಲೆ ನಿಮಗೆ ಪವರ್ ಇದೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ ಪಡೀರಿ ಅಂತ ಹೇಳಿದ್ವಿ. ಅದು ನಮಗೆ ಗೊತ್ತಿಲ್ಲ. ಅವರಿಗೆ ಕೇಸ್ ನಂಬರ್ನಲ್ಲಿ ಡಿಟೇಲ್ಸ್ ಏನು ಅವರು ಶೇರ್ ಮಾಡಲ್ಲ. ಸೊ ನಮ್ಮನ್ನು ಕೂಡ ಸರ್ಚ್ ವಾರೆಂಟ್ ನಮಗೂ ಕೂಡ ನಾನು ನೋಡಲಿಕ್ಕೆ ಆಗಿಲ್ಲ. ಇಟ್ ವಾಸ್ ಸರ್ವ್ಡ್ ಆನ್ ಮಿಸ್ಟರ್ ಪ್ರಹ್ಲಾದ್. ಆ ಸರ್ಚ್ ವಾರೆಂಟ್ದು ನಾವು ಕಾಪಿ ತರಿಸ್ಕೊಡ್ತೀವಿ. ಅದರಲ್ಲಿ ಏನು ಯಾವ ಕೇಸ್ ನಂಬರ್ ಇದೆ ಆ ಕೇಸ್ ನಂಬರ್ಗೆ ಸಂಬಂಧಪಟ್ಟಂತೆ ಅವರು ಏನು ದಾಖಲೆ ತಗೊಂಡು ಹೋಗ್ತಾರೆ, ವಿ ಆರ್ ವಿಲ್ಲಿಂಗ್ ಟು ಗಿವ್ ದ ದಾಖಲೆ. ನೀವು ಏನೇನು ಯಾವ್ಯಾವುದು ವಿಚಾರಕ್ಕೆ ಬಂದರೆ ನಮಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಉತ್ತರನೂ ಕೂಡ ಕೊಡುವುದಿಲ್ಲ. ಯಾವ ಕೇಸ್ ಅವರು ದಾಖಲೆ ಮಾಡ್ಕೊಂಡು ಬಂದಿದ್ದಾರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದರೆ ಅದು ನಾವು ಅವರಿಗೆ ಕಾಪರೇಟ್ ಮಾಡಿ ಕೊಡುವುದು, ತೋರಿಸುವುದು ನಮ್ಮ ಜವಾಬ್ದಾರಿ ಇದೆ. ಅವರು ತಗೊಂಡು ಹೋಗ್ತಾರೆ, ನಮಗೆ ಲಿಸ್ಟ್ ಮಾಡಿ ಕೊಡ್ತಾರೆ, ಈ ಡಾಕ್ಯುಮೆಂಟ್ಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೋಗಿದ್ದೇವೆ, ಆ ಕೇಸ್ನಲ್ಲಿ ಏನಿದೆ ಅದು ನಮಗೆ ಸೂಚನೆ ಕೊಟ್ಟರೆ ಪರವಾಗಿಲ್ಲ, ಸೂಚನೆ ಕೊಟ್ಟಿಲ್ಲ ನಮಗೆ ಒಂದು ದಾಖಲೆ ಇರುತ್ತೆ, ಈ ಕೇಸ್ ನಂಬರ್ನಲ್ಲಿ ಈ ಡಾಕ್ಯುಮೆಂಟ್ ತಗೊಂಡು ಹೋಗಿದ್ದಾರೆ. ನಾಳೆ ದಿವಸ ಆ ಕೇಸ್ನಲ್ಲಿ ಏನಿತ್ತು ಅವ್ರಿಗೆ ಗೊತ್ತಿರುತ್ತದೆ. ಆ ಕೋರ್ಟ್ ಮುಂದೆ ಹೋಗ್ತಾರೆ, ಆ ಕೋರ್ಟ್ ಮುಂದೆ ಆ ಕೇಸ್ನಲ್ಲಿ ಏನು ಐಟಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ತಗೊಂಡು ಹೋಗ್ಬೇಕು ಅವರು.